T20 ವಿಶ್ವಕಪ್ನಲ್ಲಿ ಸದ್ಯ ಸೂಪರ್ 8 ಕ್ಲಾಶಸ್ ನಡೀತಾ ಇದ್ರು ಕೂಡ ಭಾರತಕ್ಕೆ ಭಾನುವಾರದ ಪಂದ್ಯ ಒಂಥರ ಫೈನಲ್ ಮ್ಯಾಚ್ ಇದ್ದಂಗೆ. ಯಾಕಂದ್ರೆ ಈ ಪಂದ್ಯವನ್ನ ಗೆದ್ದರೆ ಮಾತ್ರವೇ ಸೆಮೀಸ್ಗೆ ಟಿಕೆಟ್ ಸಿಗೋದು. ಇಲ್ಲದೇ ಇದ್ರೆ ಟಾಟಾ ಬಾಯ್ ಬಾಯ್ ಅಂತ ಟೂರ್ನಿಗೆ ಗುಡ್ ಬೈ ಹೇಳಬೇಕಾಗುತ್ತೆ. ಸೊ ಮಸ್ಟ್ ವಿನ್ ಮ್ಯಾಚ್ಗಾಗಿ ಭಾರತ ಪರ ಪ್ಲೇಯಿಂಗ್ 11 ಹೇಗಿರುತ್ತೆ, ವೆಸ್ಟ್ ಇಂಡೀಸ್ನ ಪ್ಲಸ್ ಏನು, ಈಡನ್ ಗಾರ್ಡನ್ಸ್ನಲ್ಲಿ ಭಾರತದ ರೆಕಾರ್ಡ್ಸ್ ಹೇಗಿದೆ, ಸೂರ್ಯನ ಕೈಯಲ್ಲಿದ್ಯ ಗೆಲುವಿನ ಭವಿಷ್ಯ. ಸೊ ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾಡು ಇಲ್ಲವೇ ಮಡಿ, ಅದು ಭಾರತಕ್ಕಾದ್ರೂ ಅಷ್ಟೇ ಅಥವಾ ವೆಸ್ಟ್ ಇಂಡೀಸ್ ತಂಡಕ್ಕಾದ್ರೂ ಅಷ್ಟೇ. ಮಸ್ಟ್ ಅಂಡ್ ಶುಡ್ ಗೆಲ್ಲಬೇಕು ಅಷ್ಟೇ, ಯಾರಾದ್ರೂ ಸರಿ. ಹೀಗಾಗಿ ವಿಶ್ವಕಪ್ ಟೂರ್ನಿಯ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗಾಗಲೇ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ ಸಿದ್ಧವಾಗಿದೆ. ವಿಂಡೀಸ್ ವಿರುದ್ಧ ಗೆಲ್ಲೋಕೆ ಭಾರತ ಕೂಡ ಗ್ರೌಂಡ್ ವರ್ಕ್ ಮಾಡ್ತಿದೆ. ಹಾಗೆ ಪ್ಲೇಯಿಂಗ್ 11 ಬಗ್ಗೆ ಕೂಡ ಜಾಸ್ತಿ ಕುತೂಹಲ ಇದೆ. ಬಟ್ ಇಲ್ಲಿ ಕಳೆದ ಪಂದ್ಯದ ಆಟಗಾರರನ್ನೇ ಅಖಾಡಕ್ಕಿಳಿಸೋದು ಪಕ್ಕ ಇದೆ. ಯಾಕಂದ್ರೆ ಜಿಂಬಾಬ್ವೆ ವಿರುದ್ಧದ ಕಾಂಬಿನೇಷನ್ ವರ್ಕೌಟ್ ಆಗಿರೋದ್ರಿಂದ ಅದೇ ಟೀಮ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಬಹುದು. ಸೊ ಹಾಗಾದ್ರೆ ಫೈನಲ್ ಆಗಿ ಭಾರತ ಪರ ಯಾರೆಲ್ಲ ಪ್ಲೇಯಿಂಗ್ 11 ಅವಕಾಶವನ್ನ ಪಡ್ಕೊಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತ ಪರ ಆಸ್ ಯೂಶುವಲ್ ಸಂಜು ಸ್ಯಾಮ್ಸನ್ ಬರ್ತಾರೆ. ಸೊ ಕಳೆದ ಪಂದ್ಯದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಈ ಮ್ಯಾಚ್ ಅಲ್ಲೂ ಕೂಡ ಸಂಜುಗೆ ಓಪನರ್ ಆಗಿ ಅವಕಾಶವನ್ನ ನೀಡಲಾಗುತ್ತೆ. ಆಕ್ಚುಲಿ ಸಂಜು ಓಪನರ್ ಆಗಿ ಬಂದಾಗ ಭಾರತ ತಂಡದ ಓಪನಿಂಗ್ ಅಷ್ಟೇ ಅಲ್ಲದೆ ಟಾಪ್ ಆರ್ಡರ್ನ ಬ್ಯಾಟಿಂಗ್ ಎಲ್ಲಾ ಬ್ಯಾಟರ್ಗಳು ಕೂಡ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅವತ್ತು ನಮೀಬಿಯಾ ವಿರುದ್ಧ ಅಭಿಷೇಕ್ ಶರ್ಮಾ ಹೆಲ್ತ್ ಇಶ್ಯೂನಿಂದಾಗಿ ಆಡದೇ ಇದ್ದಾಗ ಸಂಜು ಸ್ಯಾಮ್ಸನ್ ಗಳಿಸಿದಂತ ರನ್ಸ್ಗಳು ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ ಪ್ಲಸ್ ಆಗಿತ್ತು. ಹೀಗಾಗಿ ಭಾರತ ಅವತ್ತಿನ ಪಂದ್ಯದಲ್ಲಿ 200+ ರನ್ಗಳನ್ನ ಕಲೆ ಹಾಕಿತ್ತು. ಅಂಡ್ ಜಿಂಬಾಬ್ವೆ ವಿರುದ್ಧ ಕೂಡ ಸಂಜು ಬ್ಯಾಟಿಂಗ್ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳಿಗೆ ಪ್ಲಸ್ ಆಗಿತ್ತು. ಜೊತೆಗೆ ಟಾಪ್ 6 ಬ್ಯಾಟರ್ಗಳು 150+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ರು. ಸೊ ಈಗ ಸಂಜುನೇ ಭಾರತಕ್ಕೆ ಬ್ಯಾಟಿಂಗ್ ಬಲ ಆಗ್ತಾರೆ. ಅಂಡ್ ನೆಕ್ಸ್ಟ್ ಅಭಿಷೇಕ್ ಶರ್ಮಾ. ಸೊ ಅಭಿಷೇಕ್ ಶರ್ಮಾ ಬಗ್ಗೆ ಹೇಳೋದೇ ಬೇಡ, ಕಳೆದ 18 ತಿಂಗಳಿಂದ ಸ್ಫೋಟಕ ಬ್ಯಾಟರ್ ಆಗಿದ್ದಾರೆ. ಬಟ್ ಆರಂಭದ ಪಂದ್ಯಗಳಲ್ಲಿ ಅವರಿಗೆ ಅಂಥ ಏನು ಬ್ಯಾಟಿಂಗ್ನಲ್ಲಿ ಸಕ್ಸಸ್ ಸಿಕ್ಕಿರಲಿಲ್ಲ. ಬಟ್ ಈಗ ಅವರು ಕಳೆದ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಅರ್ಧ ಶತಕ ಬಾರಿಸಿರೋದ್ರಿಂದ ಈ ಪಂದ್ಯದಲ್ಲೂ ಕೂಡ ಅವ್ರ ಬಗ್ಗೆ ತುಂಬಾನೇ ಹೋಪ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಇಶಾನ್ ಕಿಶನ್ ರನ್ನ ಅವರು ಬ್ಯಾಟಿಂಗ್ ಅನ್ನ ಮಾಡೋದನ್ನ ನೋಡಿದ್ರೆ ಯಾವ ಕಾರಣಕ್ಕಾಗಿ ಅವರನ್ನ BCCI ತಂಡದಿಂದ ಹೊರಗಿಟ್ಟಿದ್ರು ಎನ್ನುವಂತ ಪ್ರಶ್ನೆಗಳು ಮೂಡೋ ಮಟ್ಟಿಗೆ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಇಶಾನ್ ಕಿಶನ್ ಬಗ್ಗೆ ಇಲ್ಲಿ ಡೌಟೇ ಬೇಡ. ಸೊ ಇಶಾನ್ ಕಿಶನ್ ನಂಬರ್ 3 ನಲ್ಲಿ ಬರ್ತಾರೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಂಬರ್ 4 ನಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ನಂಬರ್ 4 ನಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಹೊಡಿಬಡಿ ಆಟಗಾರ ಹಾರ್ದಿಕ್ ಪಾಂಡ್ಯ, ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ಭಾರತಕ್ಕೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಅಸಾಧ್ಯವಾದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂಥ ಹಾರ್ದಿಕ್ ಪಾಂಡ್ಯ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರೋದು ನಿಜಕ್ಕೂ ಕೂಡ ಅದ್ಭುತವಾದಂಥ ವಿಚಾರನೆ. ಅಂಡ್ ನೆಕ್ಸ್ಟ್ ತಿಲಕ್ ವರ್ಮಾ, ನಂಬರ್ 3 ನಲ್ಲಿ ಆಡ್ತಾ ಇದ್ದಂಥ ತಿಲಕ್ ವರ್ಮರನ್ನ ಮಿಡಲ್ ಆರ್ಡರ್ಗೆ ಕಳಿಸಲಾಗಿದೆ. ಅದಕ್ಕೆ ಮುಖ್ಯ ಕಾರಣ ಟಾಪ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡೋ ರೀತಿ ಅವರ ಬ್ಯಾಟಿಂಗ್ನಿಂದ ಇನ್ನಿಂಗ್ಸ್ ಬರ್ತಾ ಇರಲಿಲ್ಲ. ಸ್ಟ್ರೈಕ್ ರೇಟ್ ಅಂತೂ ತೀರಾ ಕಳಪೆಯಾಗಿತ್ತು. ಸೊ ಹೀಗಾಗಿ ಅವರ ಸ್ಲಾಟನ್ನು ಚೇಂಜ್ ಮಾಡಿದ್ರು. ಬಟ್ ಅದು ವರ್ಕೌಟ್ ಆಗಿದೆ. ಜಿಂಬಾಬ್ವೆ ವಿರುದ್ಧ ಅದ್ಭುತವಾದಂಥ ಅವರು ಕೂಡ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಹೀಗಾಗಿ ತಿಲಕ್ ಆಸ್ ಯೂಶುವಲ್ ಮಿಡಲ್ ಆರ್ಡರ್ನಲ್ಲಿ ಬರ್ತಾರೆ. ಇನ್ನು ಶಿವಮ್ ದುಬೆ ಕೂಡ ಭಾರತಕ್ಕೆ ಬ್ಯಾಟಿಂಗ್ನಲ್ಲಿ ಪ್ಲಸ್ ಆಗಿದ್ದಾರೆ. ಅವರು ಬೌಲಿಂಗ್ ಬಗ್ಗೆ ತುಂಬ ಕಳಪೆ ಆಗಿ ಮಾಡಿದ್ದಾರೆ. ಜೊತೆಗೆ ಓವರ್ ಆಗಿ ರನ್ಗಳನ್ನು ಕೊಟ್ಟಿದ್ದಾರೆ, ಹೌದು. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ದುಬೆ ನಿಜಕ್ಕೂ ಕೂಡ ಅದ್ಭುತವಾದಂಥ ಆಟಗಾರ, ಕ್ರೂಷಿಯಲ್ ಇನ್ನಿಂಗ್ಸ್ ಅನ್ನ ಆಡ್ತಾರೆ. ಇನ್ನು ಅಕ್ಷರ್ ಪಟೇಲ್, ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ರನ್ನ ಬಿಟ್ಟು ಪೆಟ್ಟು ತಿಂದಿದಂತ ಭಾರತ ನೆಕ್ಸ್ಟ್ ಜಿಂಬಾಬ್ವೆ ವಿರುದ್ಧದ ಪಂದ್ಯಕ್ಕೆ ಅವರನ್ನ ಸೇರಿಸ್ಕೊಳ್ತಾರೆ. ಅಕ್ಷರ್ ಪಟೇಲ್ ಫಸ್ಟ್ ಬ್ರೇಕ್ ಥ್ರೂ ಅನ್ನ ವಿಕೆಟ್ ತಗೊಂಡು ತಂದ್ಕೊಡೋದೆ ಅವರು. ಸೊ ಈ ಪಂದ್ಯಕ್ಕೂ ಕೂಡ ಅವರೇ ಕಂಟಿನ್ಯೂ ಆಗ್ತಾರೆ. ಜೊತೆಗೆ ಅವರು ಯಾಕಂದ್ರೆ ಕ್ವಾಲಿಟಿ ಆಟಗಾರ, ಆಲ್ರೌಂಡ್ ಆಟಗಾರ. ಇನ್ನು ವರುಣ್ ಚಕ್ರವರ್ತಿ ಸ್ಪಿನ್ ವಿಭಾಗದಲ್ಲಿ ಭಾರತದ ಅತ್ಯಂತ ಯಶಸ್ವಿ ಸ್ಪಿನ್ನರ್ ಆಗಿ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸತತ 19ನೇ ಪಂದ್ಯಗಳಿಂದ ಒಂದಲ್ಲ ಒಂದು ವಿಕೆಟ್ ಅನ್ನ ಕನ್ಸಿಸ್ಟೆನ್ಸಿಯಾಗಿ ತಗೊಂಡು ಬರ್ತಾ ಇದ್ದಾರೆ. ಸೊ ಭಾರತ ಪರ ಹೀಗೆ ಅತಿ ಹೆಚ್ಚು ನಂಬರ್ಗಳನ್ನ ಅಂದ್ರೆ ಸತತವಾಗಿ ವಿಕೆಟ್ ಅನ್ನ ತೆಗೆದುಕೊಂಡಿರುವಂತ ಬೌಲರ್ ಆಗಿದ್ದಾರೆ ವರುಣ್ ಚಕ್ರವರ್ತಿ. ಸೊ ವರುಣ್ ಕೂಡ ಆಡ್ತಾರೆ. ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಮತ್ತು ಜಸ್ಪ್ರೀತ್ ಬುಮ್ರಾ ಪೇಸ್ ವಿಭಾಗದಲ್ಲಿ ಇವರಿಬ್ರು ಕೂಡ ಭಾರತಕ್ಕೆ T20 ತಂಡದ ಪ್ಲಸ್ ಪಾಯಿಂಟ್ ಆಗಿದ್ದಾರೆ. ಇಬ್ರು ಕೂಡ ಪವರ್ ಪ್ಲೇ ಇರ್ಬೋದು ಅಥವಾ ಡೆತ್ ಓವರ್ ಇರ್ಬೋದು ಅಥವಾ ಯಾವುದೇ ಆರ್ಡರ್ನಲ್ಲಿ ಅವರಿಗೆ ಬೌಲಿಂಗ್ ಅನ್ನ ಕೊಟ್ಟರು ಕೂಡ ಅವ್ರ ಕಡೆಯಿಂದ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಜೊತೆಗೆ ವಿಕೆಟ್ಗಳನ್ನ ತೆಗೆಯುವಂತ ಕೇಪಬಲ್ ಆಟಗಾರರಾಗಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಇಲ್ಲಿ ಸೇಮ್ ಸ್ಕ್ವಾಡ್ ಕಂಟಿನ್ಯೂ ಆಗುತ್ತೆ. ಇನ್ನು ರಿಂಕು ಸಿಂಗ್ ತಮ್ಮ ತಂದೆಯ ಅಂತ್ಯಕ್ರಿಯೆಗಳನ್ನೆಲ್ಲ ಮುಗಿಸಿ ಭಾರತ ತಂಡಕ್ಕೆ ರೀಜಾಯ್ನ್ ಆಗಿದ್ರು ಕೂಡ ಅವರನ್ನ ಬ್ಯಾಟಿಂಗ್ಗೆ ಸೇರಿಸಲ್ಲ. ಆದರೆ ಫೀಲ್ಡಿಂಗ್ನಲ್ಲಿ ಯಾರನ್ನಾದರೂ ಕೂರಿಸಿ ರಿಂಕುಗೆ ಚಾನ್ಸ್ ಕೊಡ್ತಾರೆ ಬದಲಿ ಆಟಗಾರನಾಗಿ.
ಆ್ಯಂಡ್ ರಿಂಕು ಫೀಲ್ಡಿಂಗ್ನಲ್ಲಿ ಬೆಸ್ಟ್ ಇದ್ದಾರೆ, ಸೊ ಹೀಗಾಗಿ ಅವರನ್ನು ಕೊಡೋದು ಕೂಡ ಬೆಸ್ಟ್ ಇದೆ. ಕ್ಯಾಚ್ಗಳನ್ನು ಅಷ್ಟೇ ಚೆನ್ನಾಗಿ ಹಿಡಿತಾರೆ, ಜೊತೆಗೆ ಬೌಂಡ್ರಿ ಲೈನ್ ಬಳಿ ಸಾಕಷ್ಟು ರನ್ಗಳನ್ನು ಸೇವ್ ಮಾಡ್ತಾರೆ. ಸೊ ಇದಿಷ್ಟು ಭಾರತದ ಪ್ಲೇಯಿಂಗ್ 11. ಟೀಮ್ ಏನೋ ಸೂಪರ್ ಸಾಲಿಡ್ ಆಗೇ ಇದೆ, ಬಟ್ ವಿಂಡೀಸ್ ಕೂಡ ಅಷ್ಟೇ ಡೇಂಜರಸ್ ಅನ್ನೋದನ್ನ ಇಲ್ಲಿ ಮರೆಯೋಕ್ಕಾಗಲ್ಲ. ಇನ್ನು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಭಾರತ ತಂಡದಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳ ಸಂಖ್ಯೆ ಜಾಸ್ತಿ ಇದೆ, ಅಥವಾ ವಿಂಡೀಸ್ನಲ್ಲಿ ರೈಟ್ ಹ್ಯಾಂಡ್ ಬ್ಯಾಟರ್ಗಳ ಸಂಖ್ಯೆ ಜಾಸ್ತಿ ಇದೆ. ಸೊ ಕೆರೆಬಿಯನ್ ಕಲಿಗಳನ್ನ ಬೇಗ ಔಟ್ ಮಾಡಬೇಕು ಅಂದ್ರೆ ಭಾರತದ ಪರ ಲೆಫ್ಟ್ ಆರ್ಮ್ ಬೌಲರ್ಗಳು ಕೂಡ ತುಂಬಾನೇ ಮುಖ್ಯ ಆಗ್ತಾರೆ. ಟೀಮ್ ಇಂಡಿಯಾದಲ್ಲಿ ಲೆಫ್ಟ್ ಆರ್ಮ್ ಬೌಲರ್ಸ್ ಪ್ಲಸ್. ವೆಸ್ಟ್ ಇಂಡೀಸ್ ತಂಡದಲ್ಲಿ ರೈಟ್ ಹ್ಯಾಂಡ್ ಬ್ಯಾಟರ್ಗಳ ಸಂಖ್ಯೆ ಜಾಸ್ತಿ ಇದೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೆ 7 ಜನ ರೈಟ್ ಹ್ಯಾಂಡ್ ಬ್ಯಾಟರ್ಗಳನ್ನ ಇಳಿಸಿದ್ರು. ಸೊ ಭಾರತ ಪರ ಲೆಫ್ಟ್ ಆರ್ಮ್ ಬೌಲರ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಹೀಗಾಗಿ ಯಾಕಂದ್ರೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳನ್ನ ಟಾಪ್ ಎಡ್ಜ್ ಮಾಡಬಹುದು, ಬ್ಯಾಕ್ ಕ್ಯಾಚಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಜೊತೆಗೆ ಸ್ಲಿಪ್ ಮತ್ತು LBW ಅವಕಾಶಗಳು ಕೂಡ ಜಾಸ್ತಿ ಬರುತ್ತೆ. ಸೊ ಭಾರತ ಪರ ಸದ್ಯಕ್ಕೆ ಈಗ ಆಲ್ರೆಡಿ ಅಕ್ಷರ್ ಪಟೇಲ್ ಇದ್ದಾರೆ, ಇವರು ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರ್ ಆಗಿದ್ದಾರೆ. ಇನ್ನು ಕ್ರೂಷಿಯಲ್ ಟೈಮಲ್ಲಿ ಗೇಮ್ ಚೇಂಜಿಂಗ್ ವಿಕೆಟ್ಗಳನ್ನು ಇವರೇ ತಗೊಳ್ತಾರೆ, ಜೊತೆಗೆ ಜಿಂಬಾಬ್ವೆ ವಿರುದ್ಧದ ಫಸ್ಟ್ ವಿಕೆಟ್ ತೆಗೆದಿದ್ದು ಕೂಡ ಇದೇ ಅಕ್ಷರ್ ಪಟೇಲ್. ಇನ್ನು ಕುಲ್ದೀಪ್ ಯಾದವ್ ಕೂಡ ಲೆಫ್ಟ್ ಆರ್ಮ್ ಲೆಗ್ ಸ್ಪಿನ್ನರ್ ಬೌಲರು, ಬಟ್ ಅವರನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸಲ್ಲ. ಇನ್ನು ಅಭಿಷೇಕ್ ಶರ್ಮಾ ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ ಬೌಲರ್ ಆಗಿದ್ರು ಕೂಡ ಬೌಲಿಂಗ್ನಲ್ಲಿ ಅಷ್ಟೊಂದು ಎಫೆಕ್ಟಿವ್ ಇಲ್ಲ. ಅಂಡ್ ಹರ್ಷದೀಪ್ ಸಿಂಗ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿದ್ದು ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಬಿಗ್ ಬ್ರೇಕ್ ಥ್ರೂಗಳನ್ನು ತಂದುಕೊಡ್ತಾರೆ. ಇನ್ನು ವಿಂಡೀಸ್ ಪಡೆಯಲ್ಲಿ ಅಖಿಲ್ ಹುಸೇನ್ ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ ಬೌಲರ್ ಇದ್ದಾರೆ, ಬಟ್ ಇವರನ್ನ ಲಾಸ್ಟ್ ಮ್ಯಾಚಲ್ಲಿ ಆಡಿಸಿಲ್ಲ. ಸೊ ಭಾರತ ವಿರುದ್ಧ ಆಡಿಸ್ತಾರ ಅನ್ನುವಂಥ ಕುತೂಹಲ ಕೂಡ ಇದೆ. ಹಾಗೆ ಗುಡಕೇಶ್ ಮೋಟಿ ಕೂಡ ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ನರ್ ಬೌಲರ್ ಆಗಿದ್ದಾರೆ. ಆಲ್ರೆಡಿ 6 ಪಂದ್ಯಗಳಿಂದ ವಿಂಡೀಸ್ ಪರ ಈ ಟೂರ್ನಿಯಲ್ಲಿ 10 ವಿಕೆಟ್ಗಳನ್ನು ತಗೊಂಡಿದ್ದಾರೆ, ಜೊತೆಗೆ ಸ್ವಲ್ಪ ಡೇಂಜರಸ್ ಕೂಡ ಅನ್ನಿಸ್ತಿದ್ದಾರೆ. ಉಳಿದಂತೆ ಎಲ್ಲರೂ ಕೂಡ ರೈಟ್ ಹ್ಯಾಂಡ್ ಬೌಲರ್ಗಳೇ ಇದ್ದಾರೆ. ಹೀಗಾಗಿ ಈ ಪಂದ್ಯ ಸಿಕ್ಕಾಪಟ್ಟೆ ಮಜಾ ಅಂತೂ ಇರುತ್ತೆ. ಆದರೆ ಸೂರ್ಯಕುಮಾರ್ ಯಾದವ್ ಬೌಲಿಂಗ್ನಲ್ಲಿ ಓವರ್ ಕಾನ್ಫಿಡೆನ್ಸ್ ಅನ್ನು ಬಿಡಬೇಕಾಗುತ್ತೆ, ಜೊತೆಗೆ ಯಾವ ಟೈಮಲ್ಲಿ ಯಾರ ಕೈಗೆ ಬಾಲ್ ಕೊಡ್ತಾ ಇದ್ದಾನೆ ಅನ್ನುವಂಥ ಕಾಮನ್ ಸೆನ್ಸ್ನ ಸೂರ್ಯಕುಮಾರ್ ಯಾದವ್ ನಿಜಕ್ಕೂ ಕೂಡ ಯೂಸ್ ಮಾಡಬೇಕು. ಯಾಕಂದರೆ ಕಳೆದ ಪಂದ್ಯಗಳಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಚಾಯ್ಸ್ನಿಂದಲೇ ಭಾರತ ಸಾಕಷ್ಟು ರನ್ಗಳನ್ನು ಕೊಟ್ಟಿದೆ, ಹೊಡ್ತಾ ತಿಂದಿದೆ. ಹೀಗಾಗಿ ಈ ಪಂದ್ಯದಲ್ಲಿ ಸೂರ್ಯ ಅದನ್ನು ರಿಪೀಟ್ ಮಾಡಬಾರ್ದು. ಹಾಗೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಪಂದ್ಯ ನಡೆಯಲಿರುವಂಥ ಈಡನ್ ಗಾರ್ಡನ್ ಮೈದಾನ ಕೂಡ ಭಾರಿ ಕುತೂಹಲ ಮೂಡಿಸಿದೆ. ಟೀಮ್ ಇಂಡಿಯಾ T20ನಲ್ಲಿ ಭಾರತದ ಭದ್ರಕೋಟೆ. ಸೊ ಈಡನ್ ಗಾರ್ಡನ್ ಮೈದಾನ ಅಂತ ಬಂದಾಗ ಭಾರತ ಪಾಲಿಗೆ T20ನಲ್ಲಿ ಭದ್ರಕೋಟೆಯಾಗಿದೆ. ಇಲ್ಲಿ ಭಾರತ ಒಟ್ಟಾರೆಯಾಗಿ 8 ಪಂದ್ಯಗಳನ್ನು ಆಡಿದೆ, ಅಂದರೆ T20 ಫಾರ್ಮೆಟ್ನಲ್ಲಿ. ಇದರಲ್ಲಿ 7 ಪಂದ್ಯಗಳನ್ನು ಗೆದ್ದುಕೊಂಡಿದ್ದಾರೆ. ಬಟ್ 2011ರಲ್ಲಿ ಇಂಗ್ಲೆಂಡ್ ವಿರುದ್ಧ ಮಾತ್ರನೇ ಸೋಲನ್ನು ಕಂಡಿದ್ರು. ಹಾಗೆ ವಿಂಡೀಸ್ ವಿರುದ್ಧ ಭಾರತ T20ನಲ್ಲಿ 2022ರಲ್ಲಿ ಇದೇ ಮೈದಾನದಲ್ಲಿ 3 ಪಂದ್ಯಗಳ ಸರಣಿಯನ್ನು ಆಡಿತು T20ನಲ್ಲಿ. ಸೊ 3 ಪಂದ್ಯಗಳನ್ನು ಭಾರತವೇ ಗೆದ್ದುಕೊಂಡು ವಿಂಡೀಸ್ ಪಡೆಯನ್ನು ಕ್ಲೀನ್ ಸ್ವೀಪ್ ಮಾಡಿದ್ರು. ಹೀಗಾಗಿ ಭಾರತ ಪರ ಈ ಕ್ರೀಡಾಂಗಣದಲ್ಲಿ ಸೂರ್ಯಕುಮಾರ್ ಯಾದವ್ ಹಾಗೆ ಅಕ್ಷರ್ ಪಟೇಲ್ ಅದ್ಭುತವಾದಂಥ ರೆಕಾರ್ಡ್ಸ್ ಅನ್ನು ಹೊಂದಿದ್ದಾರೆ ಈಗಿರುವಂಥ ಆಟಗಾರರ ಅಥವಾ ಈಗಿರುವಂಥ ಟೀಮ್ ಪೈಕಿ. ಇನ್ನು ಪಂದ್ಯ ನಡೆಯಲಿರುವಂಥ ಈಡನ್ ಗಾರ್ಡನ್ ಮೈದಾನ ಅಂತ ಬಂದ್ರೆ 1996ರ ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ಇಂದಿಗೂ ಕೂಡ ಭಾರತೀಯರ ಕ್ರಿಕೆಟ್ ಪಾಲಿಗೆ ಮರೆಯಲಾಗದ ದಿನ. ಇದೇ ಮೈದಾನದಲ್ಲಿ ಆವತ್ತು ಅಭಿಮಾನಿಗಳ ತಾಳ್ಮೆಯ ಕಟ್ಟೆ ಒಡೆದಿತ್ತು, ಬೆಂಕಿ ಹೊತ್ತಿ ಉರಿದಿತ್ತು. ಭಾರತ ಕಳಪೆ ಪ್ರದರ್ಶನ, ಅಭಿಮಾನಿಗಳ ಆಕ್ರೋಶ, ಕಾಂಬಳೆ ಕಣ್ಣೀರು. 1996ರ ವಿಲ್ಸ್ ವಿಶ್ವಕಪ್ ಸೆಮಿಫೈನಲ್ ಪಂದ್ಯಕ್ಕಾಗಿ ಈಡನ್ ಗಾರ್ಡನ್ಸ್ನಲ್ಲಿ ಭಾರತ ಹಾಗೆ ಲಂಕಾ ತಂಡಗಳು ಮುಖಾಮುಖಿಯಾಗಿದ್ವು. ಆ ಕಾಲಕ್ಕೆ ಇದು ತೀರಾ ಹೈ ವೋಲ್ಟೇಜ್ ಮ್ಯಾಚ್. ಈ ಪಂದ್ಯಕ್ಕಾಗಿ ಅಭಿಮಾನಿಗಳ ಸಾಗರವೇ ಸೇರಿತ್ತು. ದುಬಾರಿ ಬೆಲೆಯ ಟಿಕೆಟ್ಗಳನ್ನು ಖರೀದಿಸಿ ಬಂದಿದ್ರು. 1,10,000 ಜನ ಸೇರಿದ್ರು ಅಂದ್ರೆ ಈ ಪಂದ್ಯದ ಗತ್ತು ಗಮ್ಮತ್ತನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಭಾರತೀಯರ ಬೌಲಿಂಗ್ ವೇಳೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತ ಲಂಕಾ ತಂಡ 50 ಓವರ್ಗಳಲ್ಲಿ 251 ರನ್ಗಳನ್ನ ಕಲೆ ಹಾಕಿತ್ತು. ಆದ್ರೆ ಟಾರ್ಗೆಟ್ ಬೆನ್ನತ್ತಿದಂತ ಭಾರತಕ್ಕೆ ಅಂದುಕೊಂಡಂತ ಪ್ರದರ್ಶನ ಸಿಗಲಿಲ್ಲ. ಭಾರತ ಪರ ಸಚಿನ್ ತೆಂಡೂಲ್ಕರ್ ಮಾತ್ರವೇ ಏಕಾಂಗಿಯಾಗಿ ಹೋರಾಡಿದ್ರು. ಓಪನರ್ ಆಗಿ ಕಣಕ್ಕಿಳಿದು 65 ರನ್ಗಳನ್ನ ಗಳಿಸಿದ್ರು. ಇನ್ನು ಸಂಜಯ್ ಮಂಜ್ರೇಕರ್ 25, ವಿನೋದ್ ಕಾಂಬ್ಳೆ 10 ರನ್ಗಳಿಗೆ ಸುಸ್ತಾಗಿದ್ರು. ಅನಂತರ ನವಜೋತ್ ಸಿಧು 3, ಅಜರುದ್ದೀನ್ 0, ಜಾವಗಲ್ ಶ್ರೀನಾಥ್ 6 ರನ್ ಅಷ್ಟೇ. ಸೊ ಸಚಿನ್ ವಿಕೆಟ್ ಬಿದ್ಮೇಲೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿತ್ತು ಟೀಮ್ ಇಂಡಿಯಾ. 34ನೇ ಓವರ್ ವೇಳೆಗೆಲ್ಲ 120 ರನ್ಗಳಿಗೆ 8 ವಿಕೆಟ್ ಅನ್ನ ಕಳ್ಕೊಂಡಿದ್ರು. ಭಾರತ ತಂಡದ ಈ ಹೀನಾಯ ಪ್ರದರ್ಶನಕ್ಕೆ ಭಾರತೀಯ ಅಭಿಮಾನಿಗಳು ಅಕ್ಷರಶಃ ರುಚಿಗೆದಿದ್ರು. ಬಾಟಲಿಗಳನ್ನ ತೆಗೆದು ಕ್ರೀಡಾಂಗಣಕ್ಕೆ ಬಿಸಾಕಿದ್ರು. ಸ್ಟ್ಯಾಂಡ್ಗಳಿಗೆ ಬೆಂಕಿ ಹಚ್ಚುತ್ತಾರೆ. ಇಡೀ ಕ್ರೀಡಾಂಗಣ ಕ್ಷಣ ಮಾತ್ರದಲ್ಲಿ ರಣಾಂಗಣದಂತೆ ಆಗಿತ್ತು. ಈ ವೇಳೆ ಆಟಗಾರರ ಜೀವಕ್ಕೂ ಕೂಡ ಅಪಾಯ ಇತ್ತು.
ಪರಿಣಾಮ ಪಂದ್ಯದ ರೆಫರಿ ಆಗಿದ್ದಂತಹ ಕ್ಲೈವ್ ಲಾಯ್ಡ್ ಪಂದ್ಯವನ್ನೇ ರದ್ದುಗೊಳಿಸಿದ್ರು. ಸೊ ಲಂಕಾ ಲೀಡ್ ಇದ್ದಿದ್ರಿಂದ ಲಂಕಾ ತಂಡವನ್ನೇ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇದು ಆ ಕಾಲಕ್ಕೆ BCCI ಹಾಗೆ ಬಂಗಾಳದ ಗೌರ್ಮೆಂಟ್ಗೆ ತುಂಬಾ ಮುಜುಗರವನ್ನು ಉಂಟು ಮಾಡಿತ್ತು. ಈ ವೇಳೆ ವಿನೋದ್ ಕಾಂಬ್ಳೆ ಕಣ್ಣೀರು ಕೂಡ ಇಡ್ತಾರೆ ಆ ಪಂದ್ಯದ ಬಳಿಕ. ಇದಾದ ಬಳಿಕ ಪಂದ್ಯಗಳಿಗೆ ಬರುವಂತಹ ಪ್ರೇಕ್ಷಕರಿಗೆ ಆ ನಂತರ ಕಟ್ಟುನಿಟ್ಟಿನ ನಿಯಮಗಳನ್ನ ಮಾಡ್ತಾರೆ. ಈಗಲೂ ಕೂಡ ಈಡನ್ ಗಾರ್ಡನ್ ಮೈದಾನ ಅಂದ್ರೆ ಈ ಕರಾಳ ದಿನ ಅದೆಷ್ಟು ಅಭಿಮಾನಿಗಳನ್ನು ಕಾಡುತ್ತೆ. ಹೀಗಿದ್ರೂ ಕೂಡ ಇದೇ ಕ್ರೀಡಾಂಗಣದಲ್ಲಿ 1993ರಲ್ಲಿ ಹೀರೋ ಕಪ್ ಸೆಮಿಫೈನಲ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸಚಿನ್ ತೆಂಡೂಲ್ಕರ್ ಕೊನೆ ಓವರ್ನಲ್ಲಿ ಭಾರತವನ್ನ ಗೆಲ್ಲಿಸಿದ್ದು ಕೂಡ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಈ ಪಂದ್ಯದಲ್ಲಿ ಸಚಿನ್ ಮಾತ್ರವೇ ಅವತ್ತು ಮ್ಯಾಚ್ ಅನ್ನ ಗೆಲ್ಲಿಸಿದ್ದು. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಭಾರತ ಈ ಪಂದ್ಯದಲ್ಲಿ 195 ರನ್ಗಳನ್ನ ಕಲೆ ಹಾಕುತ್ತೆ. ಸೊ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಸೌತ್ ಆಫ್ರಿಕಾ ಆಲ್ಮೋಸ್ಟ್ ವಿನ್ನಿಂಗ್ ಸ್ಟೇಜ್ಗೆ ಬಂದಿರುತ್ತೆ. 50ನೇ ಓವರ್ನಲ್ಲಿ ಸೌತ್ ಆಫ್ರಿಕಾ ತಂಡದ ಗೆಲುವಿಗೆ 5 ರನ್ಗಳ ಅವಶ್ಯಕತೆ ಇತ್ತು. ಅಚ್ಚರಿ ಏನಂದ್ರೆ ಆ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಕೈಗೆ ಕೊನೆ ಓವರ್ ಬೌಲಿಂಗ್ ಮಾಡೋಕೆ ಬಾಲನ್ನ ಕೊಡ್ತಾರೆ. ಅಲ್ಲಿವರೆಗೂ ಆ ಪಂದ್ಯದಲ್ಲಿ ಸಚಿನ್ ಒಂದೇ ಒಂದು ಎಸೆತವನ್ನು ಕೂಡ ಹಾಕಿರ್ಲಿಲ್ಲ, ಬೌಲ್ ಮಾಡಿರ್ಲಿಲ್ಲ. ಹೀಗಿದ್ರು ಕೊನೆ ಓವರ್ನಲ್ಲಿ ಜಸ್ಟ್ 3 ರನ್ಗಳನ್ನ ಕೊಟ್ಟು 2 ರನ್ಗಳಿಂದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಗೆಲ್ಲುತ್ತೆ. ಸಚಿನ್ ಪಾಲಿಗೆ ಈ ಪಂದ್ಯ ಹಾಗೆ ಈ ಕ್ರೀಡಾಂಗಣ ಮೋಸ್ಟ್ ಮೆಮೊರಬಲ್ ಆಗಿದೆ. ಸೊ ಈ ಪಂದ್ಯವನ್ನ ಅನ್ಬಿಲೀವಬಲ್ ಹೈಲೈಟ್ಸ್ ಅಂತ ಕರ್ಕೊಂಡಿದ್ದಾರೆ. ಹೀಗೆ ಈಡನ್ ಗಾರ್ಡನ್ಸ್ ಮೈದಾನ ಭಾರತೀಯರ ಪಾಲಿಗೆ ತೀರಾ ಎಮೋಷನಲ್ ಮೈದಾನ ಕೂಡ ಆಗಿದೆ. ಈಗ ಇಂಥದ್ದೇ ಒಂದು ಸಿಚುಯೇಷನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ T20 ವಿಶ್ವಕಪ್ನಲ್ಲಿ ಭಾರತ ಗೆದ್ರೆ ಸೆಮೀಸ್ಗೆ ಟಿಕೆಟ್ ಸಿಗುತ್ತೆ, ಇಲ್ಲದಿದ್ರೆ ಔಟ್ ಆಗುತ್ತೆ. ಅತ್ತ ವಿಂಡೀಸ್ ಪಡೆ ಆಡಿದ್ರೆ ಬೆಸ್ಟ್, ಇಲ್ಲದೆ ಇದ್ರೆ ವರ್ಸ್ಟ್ ಅನ್ನುವ ತರ ಆಡ್ತಿದ್ದಾರೆ. ಅವರ ಫೀಲ್ಡಿಂಗ್ ಕೂಡ ಚೆನ್ನಾಗಿದೆ. ಹೀಗಾಗಿ ಈಡನ್ ಗಾರ್ಡನ್ಸ್ ಮೈದಾನದ ಲಕ್ ಯಾರಿಗೆ ಅನ್ನೋದು ಭಾನುವಾರ ಡಿಸೈಡ್ ಆಗುತ್ತೆ. ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ಸ್ ಮಾಡಿ. ನಮಸ್ಕಾರ.